ಏನನ್ನು ಪಿಕ್ ಮಾಡಿದ್ರಿ ಹೇಳೋದು? ಅದೇ ಹೇಳೋದಲ್ಲ ಈಗ ಹೇಳಿದೆ ನನಗೇನಂತಂದರೆ ಎಲ್ಲರೂ ಒಂದು ಟ್ರಾವೆಲಲ್ಲಿ ನಾವು ಬಂದಿರೋದು, ಇಡೀ ಸಿನಿಮಾ ಒಂದು ಟ್ರಾವೆಲಲ್ಲಿ ಬಂದಿರೋದು, ಇನ್ಕ್ಲೂಡಿಂಗ್ ಅರುಣ್ ಸಾಗರ್ ಸರ್ ಆಗಲಿ, ಸಾಯಿ ಕುಮಾರ್ ಸರ್ ಆಗಲಿ, ಅವ್ರ ಜೊತೆ ಇದ್ದ ನಂದು ಅರುಣ್ ಸಾಗರ್ ಸರ್ದು ತುಂಬ ಕಾಂಬಿನೇಷನ್ ಇದೆ, ನಂದು ಸರ್ದು ಇದೆ. ಕೆಲವು ಟೈಮಲ್ಲಿ ಅರುಣ್ ಸಾಗರ್ ಸರ್ ಫ್ರೇಮ್ ನೋಡ್ಕೊಂಬರೋರು ನನಗೆ ಹಿಂಗೆ ಇಟ್ಟಾಗ ನನ್ನ ಫಸ್ಟ್ ಟೈಮ್ ಅಲ್ವಾ ಕ್ಯಾಮ್ರಾ ಮುಂದೆ ಫಸ್ಟ್ ಟೈಮ್. ಸೊ ಫ್ರೇಮ್ ನೋಡ್ಕೊಂಡು ಬಂದಾಗೆಲ್ಲ ಅರುಣ ಹಿಂಗೆ ನಿಂತ್ಕೊ, ಸ್ವಲ್ಪ ಈ ಕಡೆ ತಿರ್ಕೊಳ್ಳೋ, ಸ್ವಲ್ಪ ಹಂಗೆ ಮಾಡೋ, ಸ್ವಲ್ಪ ಹಿಂಗೆ ನಿಂತ್ಕೊಳ್ಳೋ, ಈ ಥರ ಹೇಳೋರು. ನಾನು ಒಂದು 2-3 ಸರಿ ಓಕೆ ಅಂತ 4th-5th ಟೈಮ್ ಸರ್ ಏನಾಯಿತು ಸರ್, ಯಾಕೆ ಹಿಂಗೆ ಹೇಳ್ತಿದ್ರಿ, ಯಾಕೆ ಹಿಂಗೆ ನಿಂತ್ಕೊಬೇಕು? ಕ್ಯಾಮ್ರಾಗೆ ಫ್ರೇಮು ನೀನು ಆರ್ಟಿಸ್ಟ್ ಕಣೋ, ಒಂದು ಅರ್ಥ ಮಾಡ್ಕೊ, ಈ ಕಡೆ ತಿರ್ಕೊಂಡ್ರೆ ಸರಿ ಕಾಣಲ್ಲ, ಹಿಂಗೆ ನಿಂತ್ಕೊಂಡ್ರೆ ಇನ್ನೂ ಸ್ವಲ್ಪ ಕ್ಲಾರಿಟಿಯಾಗಿರುತ್ತೆ. ಸೊ ಯುಲ್ ಬಿ ಫೇಸಿಂಗ್ ದ ಆಡಿಯನ್ಸ್. ಸೊ ಈ ಥರ ಪ್ರತಿಯೊಂದು ಸ್ಟೆಪ್ಪಲ್ಲೂ ಅಷ್ಟು ಜನ ಹೆಲ್ಪ್ ಮಾಡಿದರು. ಸಾಯಿ ಕುಮಾರ್ ಸರ್ ಆಗಲಿ, ಈಗ ಯಾವುದಾದ್ರು ಒಂದು ನಂದು ಅವ್ರದ್ದು ಸೀಕ್ವೆನ್ಸ್ ಇದೆ. ಸೊ ಬಿಫೋರ್ ಗೋಯಿಂಗ್ ಟು ದ ಶೂಟು ನಾವು ಕೂತ್ಕೊಂಡು ಕ್ಯಾರಾವ್ಯಾನಲ್ಲಿ ನಾವು ಸಾಯಿ ಕುಮಾರ್ ಸರು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅದನ್ನು ಮಾತಾಡಿ, ಬೇಡ ಅರುಣ್ ಹಿಂಗೆ ಮಾಡಿ, ಹಿಂಗೆ ಮಾಡಿ, ಈ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಟೀಮ್ ವರ್ಕಲ್ಲಿ ಬಂದಿರೋಂಥ ಒಂದು ಸಿನಿಮಾ. ಇದು ನಾಟಕಗಳನ್ನು ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಇಷ್ಟು 1 ವರ್ಷದಲ್ಲಿ ನಿಮ್ಮ ಫೇವ್ರೆಟ್ ಸೀನ್ ಯಾವುದು, ಫೇವ್ರೆಟ್ ಡೈಲಾಗ್ ಯಾವುದು, ಯಾವುದಾದ್ರೂ ಒಂದು ಹೇಳ್ಬೋದಾ? ಈ ಕೆಳಗಿನವರು ಅಂತ ಒಂದು ನಾಟಕ, ಒಂದು ಏನಾದರೂ ಮಾಡಿ ತೋರಿಸ್ಬಹುದಾ? ಹೇಗೆ? ಇಲ್ಲ, ಈ ಕೆಳಗೆ ಮಾಡಿ ತೋರಿಸೋದಕ್ಕೆ ಭಾರತ ಯಾತ್ರೆ ಅಂತ ಒಂದು ನಾಟಕ ಮಾಡಿದ್ವಿ. ಅದರಲ್ಲಿ ಬಂದೂಕ್ವಾಲ ಅಂತ ನಂದೊಂದು ಕ್ಯಾರೆಕ್ಟರ್. ನಾವು ಅಡ್ವರ್ಟೈಸಿಂಗ್ ಏಜೆನ್ಸಿ ಇರುತ್ತೆ. ಸೊ ಅವ್ನು ಆ ಕ್ಯಾರೆಕ್ಟರ್ ಹೆಂಗೆ ಅಂದರೆ ಒಂದು ಬರೀ ಅವ್ನು ಸಕ್ಸಸ್ ಹೇಳ್ಕೊತ ಇರ್ತಾನೆ ಒಬ್ಬ ಮನುಷ್ಯನಿಗೆ, ಒಬ್ಬ ಮುದ್ಕನಿಗೆ. ಆ ಮುದ್ಕ ಸಕ್ಸಸ್ ಹಿಂದೆ ಇರೋ ನೋವನ್ನ ನೋಡ್ತಾ ಇರ್ತಾನೆ. ಸೊ ಅವಾಗ ಅದರ ಅವನು ಎಲ್ಲಿ ಟಚ್ ಮಾಡಬೇಕು ಆ ಮುದ್ಕಗಳನ್ನ ಟಚ್ ಮಾಡೋ ಒಂದು ಡೈಲಾಗ್ ಬರ್ತಾನೆ, ತುಂಬ ಚೆನ್ನಾಗಿದೆ. ಕಷ್ಟಪಟ್ಟಷ್ಟು ಏನು ಬೇಕಾ ನಾವು ಸಾಧಿಸ್ಬೋದು, ಎಷ್ಟು ಕಷ್ಟಪಟ್ಟರೆ ಏನಾದರೂ ಒಂದನ್ನು ನಾವು ಸಾಧಿಸ್ಬೋದು, ಕಷ್ಟಪಟ್ಟಷ್ಟು ನಿದ್ದೆ ಮಾಡೋಕ್ಕೆ ಇನ್ನೂ ಕಷ್ಟ ಆಗುತ್ತಲ್ಲ ಯಾಕೆ ಅಂತ ಒಂದು ಬರುತ್ತೆ. ಅದೊಂದು ಬ್ಯೂಟಿಫುಲ್ ಸೀನ್. ನಾನು ಇವತ್ತಿಗೂ ಈ ಸೀನ್ ಮಾಡಿ ಹತ್ರ ಒಂದು 15 years 18 years ಮೇಲೆ ಆಗಿದೆ. ಬಟ್ ಅದು ಇವತ್ತಿಗೂ ನನಗೆ ಅದು ಕಣ್ಣಲ್ಲಿದೆ. ತುಂಬ ಒಳ್ಳೆಯ ಸೀನ್. ಈ ಭಾರತ ಯಾತ್ರೆ ಅಂತ KV ಅಕ್ಷರ ಅವರು ಬರೆದಿರೋ ಅಂತ ನಾಟಕ, ಅವರೇ ಡೈರೆಕ್ಷನ್ ಮಾಡ್ರ ಅಂತ. ಓಕೆ ಸರ್, ನೀವು ನಟನೆ ಇಂಟ್ರೆಸ್ಟ್ ಇವರಿಗೆ ಈಗ ಸಿನಿಮಾ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ನಿಮಗೆ ಏನಾದ್ರು ಆಕ್ಟಿಂಗ್ ಇಂಟ್ರೆಸ್ಟ್ ಇತ್ತಾ? ಇದೇ ಮಾಡಿದಾರೆ, ಲಾಲಿ ಆರ್ಡರ್ ಮಾಡಿದಾರೆ. ಓಕೆ, ಲಾಲಿ ಆರ್ಡರ್ ಮಾಡಿದ್ದು ಆಡಿಯೋ ಕಂಪ್ನಿ ಓನರು, ಅದರಲ್ಲಿತ್ತು ಮಾಡಿದೆ ಅಷ್ಟೇ. ನನ್ನ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ನನಗೆ ಯಾವತ್ತಿಗೂ ಫ್ರಂಟ್ ಆಫ್ ದಿ ಕ್ಯಾಮ್ರಾ ಇರಲಿಲ್ಲ ನನಗೆ ಇಂಟ್ರೆಸ್ಟು. ಬ್ಯಾಕ್ ಎಂಡೇ ಚೆನ್ನಾಗಿ ಹಾಡ್ತಾರೆ ಸ್ಕೂಲ್ ಡೇಸ್ ಎಲ್ಲ. ಹೇಳಿ ಸರ್, ಒಂದು ಹಾಡು ಹೇಳಿ ಸರ್, ಒಂದು ಟ್ರೈ ಮಾಡಿ. ಲೈಕ್ ಐ ವಾಸ್ ಅ ಸಿಂಗರ್, ಐ ಮೇಡ್ ಅದರ್ಸ್ ಟು ಸಿಂಗ್ ಇನ್ ಮೈ ಕಂಪನಿ. ನನಗೆ ಇಷ್ಟ ಆಯ್ತು ಅಷ್ಟೇ, ಐ ವಾಸ್ ನಾಟ್ ಅ ಸಿಂಗರ್. ಎಲ್ರಿಗೂ ಹಾಡಿಸ್ತಾ ಇದ್ದೆ, ನಾನು ಇದು ಮಾಡೋಕ್ಕೆ. ಅದು ಚೆನ್ನಾಗಿ ಹಾಡ್ತಿದ್ರಿ. ಒಂದು ಲೈನ್ ಹೇಳಿ ಸರ್, ಯಾವುದಾದ್ರೂ ಒಂದು. ನಾಟ್ ಸೋ ಮಚ್ ಲೈಕ್ ದ್ಯಾಟ್, ಐ ವಾಸ್ ಇನ್ ದ ಪ್ರೊಫೆಷನ್ ಅಷ್ಟೇ. ಓಕೆ, ಮಗನ್ನ ಯಾವ ನಾಟಕ ನೋಡಿ ವಾವ್ ಅಂತ ಅನ್ಸಿದೆ? ಇಷ್ಟು ನೋಡಿದ್ದೀನಿ ನಮಗೆ. ಯಾವುದು ತುಂಬ ಫೇವ್ರೆಟ್ ಸೀನ್ ನಿಮ್ದು? ಮಾಡಿದ್ದೆ 4 ನಾಟಕ, 4 ಲೆವೆಲ್ ಇತ್ತು. ಪ್ರಾಕ್ಟೀಸ್ ಮಾಡಿ ಮಾಡಿ ನಿಮಗೆ ಮನೆಗೆ ಬಂದು ಈ ಸೀನನ್ನು ಮಾಡಿ ತೋರಿಸು ಅಂತ ಹೇಳಿರೋದು ಯಾವುದಾದ್ರೂ ಇದೆಯಾ? ಮತ್ತೆ ಇಲ್ಲ, ಒಂದ್ಸರಿ ಇಲ್ಲಿಂದ ಮುಗಿಸ್ಕೊಂಡು ಒಂದು ಹೋಟ್ಲ್ ಇದಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿದ್ದು, ಉಕ್ಕಡಗಾತ್ರೆಗೆ ಹೋದಾಗ ರಾತ್ರಿ ಒಂದು ಇದು ಮಾಡಿಸಿದ್ರೆ ಆಗ ಒಂದು ಬದುಕು ಬಯಲು ಅಂತ ಒಂದು ನಾಟಕ, ಅದೊಂದು ಸೀನ್ ಅವರು ಇನ್ನೊಂದ್ಸರಿ ಮಾಡಿ ತೋರಿಸು ಅಂತ ಹೇಳಿ ಒಂದು ಮಾಡಿ ತೋರಿಸ್ಬೋದಾ ನಮ್ಗೆ? ಈಗ ಕಷ್ಟ ಇದೆಯಾ? ಸೆಟಪ್ ಬೇಕಾದಕ್ಕೆಲ್ಲ ಅವ್ರಿಗೆ. ಓಕೆ, ನಿಮ್ಮ ತಾಯಿ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಸರ್? ನಿಮಗೆ ಮನೆಯಲ್ಲಿ ಯಾವ ರೀತಿ ಸಪೋರ್ಟ್ ಸಿಕ್ಕಿದೆ ಇಷ್ಟು ವರ್ಷ? ಎಲ್ಲ ಅವರೇ, ಅವರಿಂದನೇ ಸಿನಿಮಾ ಆಗಿದೆ. ಇವತ್ತು ನಮ್ಮ ತಾಯಿ ನಮ್ಮ ಜೊತೆಗಿಲ್ಲ, ಓಕೆ, 4 years ಆಯಿತು. ಬಟ್ ಈ ಸಿನಿಮಾ ಆಗೋಕ್ಕೆ ಅದು ಓಮ್ ಅಂತ ನಾವೇನೋ ಒಂದು ಬರಿತೀವಲ್ಲ, ಬರೆದಿದ್ದಾವೆ. ಈ ಸಿನಿಮಾಗ ಅವರಿಂದನೇ ಶುರು ಆಗಿದೆ. ಓಕೆ, ಸೊ ಅವ್ರಿಗೆ ಗೊತ್ತಿತ್ತು ನೀವು ಲೀಡ್ ಕ್ಯಾರೆಕ್ಟರಲ್ಲಿ ಮಾಡ್ತಾ ಇದ್ದೀರಿ ಅಂತ. ಓಕೆ ಸರ್, ನನಗೆ ಈ ಟೀಸರ್ ನೋಡಿದಾಗ ಏನೋ ಒಂದು ಸಸ್ಪೆನ್ಸ್ ಥ್ರಿಲ್ಲರು, ಹೊಸ ಪ್ರಯತ್ನ ಅಂತ ಹೇಳಿ ಅನಿಸಿದ್ದಿದೆ. ಸೊ ಜನರಿಗೆ ಯಾರೆಲ್ಲ ಟೀಸರ್ ನೋಡಿದ್ದಾರೆ, ಸೊ ಇದು ರೆಗ್ಯುಲರ್ ಇರಬಹುದಾ ಅಂತ ಹೇಳಿ ಅಂದ್ಕೊಳ್ಳೋರು ಇದ್ದಾರೆ. ಸೊ ನೀವು ಏನು ಹೇಳ್ತೀರಿ, ಏನು ಟೇಕ್ ಅವೇ ಇರುತ್ತೆ ಈ ಸಿನಿಮಾದಿಂದ ಅಂತ? ನಾನು ನಿಮಗೆ ಅವಾಗ ಹೇಳಿದ್ದೀನಿ, ಏನೋ ಇದೆ, ದೇ ವಿಲ್ ನಾಟ್ ಗೆಟ್ ಬೋರ್ಡ್, ದೇ ವಿಲ್ ಬಿ ಹ್ಯಾಪಿ ಆಫ್ಟರ್ ಸೀಯಿಂಗ್ ದ ಮೂವಿ. ನೀವು ಎಷ್ಟೋ ನೋಡಿರ್ತೀರಿ, ಎಷ್ಟೋ ಮಾಡಿರ್ತಾರೆ, ನಿಮಗೂ ಅನಿಸುತ್ತೆ ಇಲ್ಲ ಈಗ ಚೆನ್ನಾಗಿ ಮಾಡಿದ್ದೀರಂತ. 100% ಅಂತೀವಿ, ಆ ಕಾನ್ಫಿಡೆಂಟ್ ಇದೆ. ನೀವು ಜಸ್ಟ್ ನೌ ಟೋಲ್ಡ್, ಜೆನ್ಯೂನ್ಲಿ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಟೀಸರ್ ಅಂತ ಹೇಳಿದ್ರಲ್ಲ, ಜಸ್ಟ್ ದ ಸೇಮ್ ಥಿಂಗ್. ನೀವು ಟೀಸರಲ್ಲಿರೋ ಕಮೆಂಟ್ಸ್ನ ನೋಡಿದ್ರೆ ಗೊತ್ತಾಗುತ್ತೆ, ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ. ಸೊ ಇಟ್ಸ್ ರೀಚಿಂಗ್ ಗುಡ್. ಅದೇ ಈಗ
ರಿಲೀಸ್ ಯಾವ ರೀತಿ ಏನು ಜನ ಯಾವ ರೀತಿ ಇದಾಗುತ್ತೆ ಅನ್ನೋದು ವಿ ಆರ್ ವೇಟಿಂಗ್. ಈ ಸಿನಿಮಾಗೆ ಯಾರ ಸ್ಟಾರ್ ನಟರನ್ನು ಅಪ್ರೋಚ್ ಮಾಡಲಿಲ್ವಾ ಸರ್ ನೀವು? ಇಲ್ಲ ನನಗೆ ಬೇಕಿರಲಿಲ್ಲ. ನನಗೆ ಯಾರ್ಯಾರು ಬೇಕೋ ಅವ್ರನ್ನ ಅಪ್ರೋಚ್ ಮಾಡ್ರೆ ಅವ್ರು ಸಿಕ್ಕಿದ್ರು ನನಗೆ. ಸಿನಿಮಾ ಅಂತ ಬಂದಾಗ ಹಿಂದಿನ ಒಂದು ಜನ್ರೇಷನ್ಗೂ ಇವತ್ತಿಗೂ ಏನು ಬದಲಾವಣೆ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ಅದರ್ ದೆನ್ ದ ಕಾಂಟೆಂಟ್ ಬೇರೆ ಡಿಫ್ರೆನ್ಸಸ್ ಏನು ಅಂತ? ದೇ ವಾಂಟ್ ಫಾಸ್ಟ್, ದೇ ಡೋಂಟ್ ಹ್ಯಾವ್ ಟೈಮ್ ಅಷ್ಟೇ. ಸ್ವಲ್ಪದಲ್ಲಿಗೆ ನೀಟಾಗಿ ಹೇಳಬೇಕು. ಯಾಕೆಂದರೆ ಎಲ್ಲ ಮೊಬೈಲಲ್ಲಿ ಸಿಗೋದ್ರಿಂದ ದೇ ಡೋಂಟ್ ವಾಂಟ್ ಟು ಅಷ್ಟ್ರ ಮೇಲೆ ಕೂತ್ಕೊಳ್ಳೋದು ಬೇಕಾಗಿಲ್ಲ ಅವ್ರಿಗೆ. ಎಷ್ಟು ಫಾಸ್ಟಾಗಿ ಎಷ್ಟು ಬೇಗ ಹೇಳ್ತೀರ, ಎಷ್ಟು ಚೆನ್ನಾಗಿ ಹೇಳ್ತೀರ, ಅದು ಇವತ್ತಿನ ಕತೆ. ನೀವು ಓಬಿರಾಯನ್ ಕತೆ ಎಲ್ಲ ಹೇಳ್ಕೊಂಡು ತಿಳ್ಕೊಂಡ್ರೆ ಎದ್ದೋಗುವಂತಾರೆ ಜನ. ಸರ್, ಇತ್ತೀಚೆಗೆ ಪೈರಸಿ ಅನ್ನೋಂಥ ಒಂದು ಇದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಸೊ ಈ ಪೈರಸಿಯನ್ನು ತಡೆಗಟ್ಟೋಕೆ ಯಾವುದಾದ್ರೂ ಮಾತಾಡಿದ್ದೀರಾ ಅಥವಾ ಬೇರೆ ಪ್ರೊಡ್ಯೂಸರ್ಸ್ ಏನಾದರೂ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀರಾ? ಇನ್ನೂ ಸೀರಿಯಸ್ ಆಗಿ ಹೋಗಿಲ್ಲ. ದೊಡ್ಡವರೇ ನೋಡ್ಕೊತಾ ಇದ್ದಾರೆ. ಬಟ್ ವಿ ಆರ್ ನಾಟ್ ಗೋಟಿಂಗ್ ಟು ದಟ್ ಥಿಂಗ್. ಪೈರಸಿ ಅನ್ನೋದು ನಾವು ಕ್ಯಾಸೆಟಲ್ಲೇ ನೋಡ್ಬಿಟ್ಟಿದ್ವಿ ಏನು ಆಗಲೇ. ಅಯ್ಯೋ, ಅವಾಗ ಕ್ಯಾಸೆಟ್ ಮಾಡಿದ್ರೆ ನಮ್ಮ ಕ್ಯಾಸೆಟ್ ಡೂಪ್ಲಿಕೇಟ್ ಮಾಡಿ 100 ಮಾರ್ತಾ ಇದ್ವಿ ನಮ್ಮ ಕಣ್ಣು ಮುಂದೆನೇ. ಓಕೆ. ಈಗ ಪಿಕ್ಚರ್ ಬರ್ತಾ ಇದೆ ಅಷ್ಟೇ. ಅವಾಗ ಕ್ಯಾಸೆಟೇ ನೋಡಿ ನಾವೇ ಹೈಯೆಸ್ಟ್ ಅನುಭವಿಸಿರೋದು. ಈಗ ಆಗಲ್ಲ. ಯೂಟ್ಯೂಬು ಮತ್ತು ಡಿಜಿಟಲ್ ಬಂದಮೇಲೆ ಇನ್ನು ನಮ್ಮ ಕಂಟೆಂಟ್ ಇನ್ನೊಬ್ರು ಹಾಕಿದ್ರೆ ಸ್ಕ್ರ್ಯಾಚ್ ಆಗುತ್ತೆ. ಅದು ಸೇಫ್ ಇದೆ. ಬಟ್ ಪಿಕ್ಚರ್ದೇನೋ ಅದು ಹೆಂಗೆ ಲೀಕ್ ಔಟ್ ಆಗುತ್ತೆ ಏನಾಗುತ್ತೋ ಗೊತ್ತಾಗ್ತಿಲ್ಲ ಅದು. ಬಟ್ ಹೆವಿ ಎಫೆಕ್ಟ್ ಆಗ್ತಾ ಇದೆ. ಯಾರು ಕೂಡ ಸ್ಟ್ಯಾಂಡ್ ತಗೊಳ್ಳಲ್ಲ, ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅಂತೆಲ್ಲ ಹೇಳ್ತಾರೆ ಕನ್ನಡ ಚಿತ್ರರಂಗದಲ್ಲಿ. ಯಾವ ನಟರು ಇನಿಷಿಯೇಷನ್ ಎಲ್ಲ ಲ್ಯಾಂಗ್ವೇಜ್ ಬರ್ತೀವಿ, ಯಾವುದನ್ನು ಏನು ಮಾಡ್ತೀರಾ, ಹೆಂಗೆ ಕಂಟ್ರೋಲ್ ಮಾಡ್ತೀರಾ? ಯು ಕಾಂಟ್ ಡೂ ಇಟ್. ಪೈರಸಿಯನ್ನು ತಡೆಗಟ್ಟೋಕೆ ಯಾವುದೇ ವೇನೇ ಇಲ್ವಾ ಸರ್? ಆಗಿದ್ರೆ ಇದೆ. ವಿ ಹ್ಯಾವ್ ಟು ವರ್ಕೌಟ್ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ. ಎಲ್ಲಿಂದ ಬರ್ತಾ ಇದೆ, ಹೆಂಗೆ ಬರ್ತಾ ಇದೆ, ಯಾರ ಮೇಲೆ ಹೇಳೋಕ್ಕಾಗಲ್ಲ. ಈಗ ಮುಂಚೆ ಎಲ್ಲ ನಮ್ಮದಿತ್ತು, ರೀಲ್ಗಳಿತ್ತು, ಅವಾಗ ಕಾಪಿ ಮಾಡೋಕ್ಕಾಗ್ತಿಲ್ಲ, ಅಲ್ಲಿ ಬಂದು ಶೂಟ್ ಮಾಡಬೇಕಾಗಿತ್ತು. ಈಗ ಡಿಜಿಟಲ್ 100 ಕಡೆ ಹೋಗಿರುತ್ತೆ. ಎಲ್ಲಿಂದ ಯಾರು ತಗೊಂತಾರ ಗೊತ್ತಾಗಲ್ಲ. ಫಸ್ಟ್ ಸಿನಿಮಾನೇ ಸಸ್ಪೆನ್ಸ್ ಥ್ರಿಲ್ಲರು. ಸೊ ನಿಮಗೆ ಫಸ್ಟ್ ತಂದೆ ಪ್ರೊಡ್ಯೂಸರ್ ಆಗಿರೋದ್ರಿಂದ ಏನಾದ್ರು ಆಸೆ ಇತ್ತ ನಾನೊಂದು ಹೀರೋ ಆಗಿ ಮಾಡಬೇಕು ಅಥವಾ ಸಸ್ಪೆನ್ಸ್? ನನಗೆ ಅವಾಗಿಂದನೂ ಅಷ್ಟೇ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ ಮಾಡಬೇಕು. ಹೀರೋ ಓರಿಯೆಂಟೆಡ್ ನನಗೆ ಅದರ ಅರ್ಥ ಗೊತ್ತಿಲ್ಲ ಇವತ್ತು. ಹೀರೋ ಓರಿಯೆಂಟೆಡ್ ಸಿನಿಮಾ ಏನು, ಸಿನಿಮಾ ಕತೆ ಚೆನ್ನಾಗಿದ್ರೆ ಸಿನಿಮಾ ಹೋಗುತ್ತೆ. ನನಗೆ ಹೀರೋಯಿಸಮ್ ಮಾಡಬೇಕು, ನನಗೆ ಆ ಥರ ಮಾಡಬೇಕು ಅಂತಂದರೆ ನಮ್ಮ ಹತ್ರ ಕಂಟೆಂಟ್ ಇದೆ, ನಮ್ಮ ಹತ್ರ ಸ್ಟುಡಿಯೋ ಇದೆ, ಕ್ಯಾಮ್ರಾಗಳಿದೆ, ನಾನೇ ಶೂಟ್ ಮಾಡ್ಕೊತೀನಿ, ನನ್ನ ಯೂಟ್ಯೂಬ್ ಚಾನಲಲ್ಲೇ ಹಾಕ್ಕೊತೀನಿ. ನಾನು ಮಾಡಬೇಕು ಅಂತಂದರೆ ಮಾಡ್ತಿರೋದು ಸಿನಿಮಾ ಜನಕ್ಕೆ ಮಾಡ್ತಿರುವಾಗ ಜನಕ್ಕೆ ಏನು ಬೇಕು, ಕತೆ ಬೇಕು, ಎಂಟರ್ಟೈನ್ಮೆಂಟ್ ಬೇಕು, ಆ ರೀತಿ ನಾವು ಮಾಡಬೇಕು. ನನಗೆ ನಾನು ಮಾಡ್ಕೊಂಡ್ರೆ ನಾನು ರೀಲ್ಸ್ ಮಾಡ್ಕೊಂಡೆ ನಾನು ಸ್ಟಾರ್ ಆಗ್ಬಿಡ್ತೀನಿ. ತುಂಬ ಜನ ಇದ್ದಾರೆ. ಸಿನಿಮಾ ಮಾಡ್ತಿರೋದು ಜನಕ್ಕೆ ಮಾಡ್ತಿರೋದು. ಸರ್, ನೀವು ಫೈನಲ್ ಆಗಿ ಸಿನಿಮಾ ಬಗ್ಗೆ ಏನು ಹೇಳ್ತೀರಿ? ಜನ ಯಾಕೆ ಬಂದು ಥಿಯೇಟರ್ಸ್ಗೆ ಈ ಸಿನಿಮಾ ನೋಡಬೇಕು? ಒಂದು ಮೆಸೇಜ್ ಹೇಳೋದಾದರೆ, ಬಿಕಾಸ್ ನೀವು ನಿರ್ಮಾಣ ಮಾಡಿದ್ದೀರಿ ಸಾಕಷ್ಟು 3-4 ಸಿನಿಮಾ ಆದಮೇಲೆ ಈಗ ಹೊಸ ಸಿನಿಮಾ, ಹೊಸ ಪ್ರಯತ್ನ, ಸೊ ಒಂದು ಹೊಸ ಟೀಮ್ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಮಗ ಫಸ್ಟ್ ಟೈಮ್ ಸ್ಯಾಂಡಲ್ವುಡ್ಗೆ ಪ್ರವೇಶವನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ಗಳು ಏನಿದೆ? ಇಲ್ಲಿ ನಾವು ಮಾಡಬೇಕು ಅಂದಿದ್ದೇನೆ, ಒಂದು ಫಿಲಿಮ್ ಮಾಡಬೇಕು ಅಂತ ಮಾಡಿದ್ವಿ, ಅದೇ ಥರ ಮಾಡಿದ್ದೀವಿ. ಜನ ನಾನು ಹೇಳಿದ್ದು ಒಂದು ಸರಿ ಬಂದರೆ 100% ಒಂದು 10 ಜನಕ್ಕೆ ಹೇಳ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ. ಒಬ್ಬರು ಬಂದು ಒಬ್ರು ಹೇಳ್ಬಿಟ್ರೆ ಅದು 1000 ಜನಕ್ಕೆ ಹೋಗ್ಬಿಡುತ್ತೆ. ಆ ನಂಬಿಕೆ ನಮಗೆ. ವಿ ಹ್ಯಾವ್ ಡನ್ ಅ ಗುಡ್ ಕಂಟೆಂಟ್, ಡೆಫಿನೆಟ್ಲಿ ಇಟ್ ವಿಲ್ ರೀಚ್. ಹೌ ಮಚ್, ವಾಟ್ ಇಸ್ ದ ಪರ್ಸೆಂಟೇಜ್, ವಿ ಆರ್ ನಾಟ್ ಗಾಟ್ ಟು ಸೇ. ಸರ್, ಕೆಲವೊಬ್ರು ಮನೇಲಿ ಅಮೆಝಾನ್ ಪ್ರೈಮಲ್ಲಿ ಬಂದ್ಮೇಲೆ ನೋಡ್ಕೊಂಡ್ರೆ ಆಯ್ತು ಅಥವಾ ಆನ್ಲೈನಲ್ಲಿ ನೋಡ್ಕೊಂಡ್ರೆ ಆಯ್ತು ಅಂತ ಇರ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಿ? ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಎಷ್ಟು? ಥಿಯೇಟ್ರ್ ಮನೆಯೇ, ಮೊಬೈಲೇ. ಅವ್ರವ್ರ ಟೇಸ್ಟ್ ತಕ್ಕಂಗೆ ಹೋಗುತ್ತೆ. ನಾವು ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಕೆಲವರು ಐ ಡೋಂಟ್ ವಾಂಟ್ ಟು ಗೋ ಟು ಥಿಯೇಟರ್, ಇಟ್ ಕಮ್ ಟು ಮೈ ಹೌಸ್, ಐ ಸಿ ವೆನೆವರ್ ಐ ವಾಂಟ್ ಅಂತಾರೆ. ಯು ಕ್ಯಾಂಟ್ ಸೇ ನೋ ಫಾರ್ ದೆಮ್. ನಾವೇ ತಾನೇ ಕೊಡ್ತಾರೋದು ಅಲ್ಲಿಗೆ, ನೋಡಲಿ ಬಿಡಿ. ಅಲ್ಲಿ ಒಂದು ಬಂದಲ್ಲಿ ಅರ್ಧ ಬರ್ತಾ ಏನೋ ಬರ್ತಾ ನೋಡ್ಕೊಳ್ಳಿ, ಏನಾಗಲ್ಲ. ಯು ಕ್ಯಾನ್ ಸೇ ದ್ಯಾಟ್. ಓಕೆ. ನಮ್ಮ ಎಷ್ಟಿದೆಯೋ ಅಷ್ಟು ಬಂದೇ ಬರುತ್ತೆ, ಅದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಓಕೆ. ಅರುಣ್ ರಾಮ್ ಪ್ರಸಾದ್ ಅವರ ಹೊಸ ಪ್ರಯತ್ನ, ಫಸ್ಟ್ ಸಿನಿಮಾ. ಸೊ ಟೆನ್ಷನ್ ಇದೆಯಾ? ರಿಲೀಸ್ February 6th ಆಗ್ತಾ ಇದೆ. ಸೊ ಏನು ಓಡ್ತಾ ಇದೆ ತಲೆಯಲ್ಲಿ? ಅದನ್ನ ಹೇಳಕ್ಕೆ ಆಗೋದಿಲ್ಲ ಮೇಡಮ್, ಅಷ್ಟು ಟೆನ್ಷನ್. ಹೌದಾ? ಪಬ್ಲಿಸಿಟಿ ಆಗ್ತದೆ, ಹಬ್ಬ, ಟೆನ್ಷನ್ ಇದ್ದೇ ಇದೆ. ಏನು ಹೇಳ್ತೀರಿ ನಿಮ್ಮ ಫಸ್ಟ್ ಸಿನಿಮಾವನ್ನ ಜನರಿಗೆ ಯಾವ ಒಂದು ಕಾರಣಕ್ಕೆ ಬಂದು ಅರುಣ್ ಅವರನ್ನು ನೋಡಬೇಕು ಅಥವಾ ನಿಮ್ಮ ನಟನೆ ಬೇರೆಯವರನ್ನು ಈ ಸಿನಿಮಾ?
ಅರುಣ್ ಅವ್ರನ್ನ ನೋಡಬೇಕು ಅಂತ ಕೇಳ್ಕೊಳ್ಳೋದಿಲ್ಲ. ನಾನು ಕೇಳೋದು ಒಂದೇ, ಸಿನಿಮಾ ನೋಡೋಕ್ಕೆ ಹೆಂಗೆ ಅಂತಂದರೆ, ಇವಾಗಲೂ ಅಷ್ಟೇ ನಾವು ಕಷ್ಟಪಟ್ಟಿದ್ದೀವಿ, ನಾವು ಅದು ಮಾಡಿದ್ದೀವಿ, ಎಲ್ಲರೂ ಕಷ್ಟಪಡ್ಬೇಕಮ್ಮ. ಎಲ್ಲ ಕಷ್ಟಪಟ್ಟರೆ ಎಲ್ಲ ಸಿಗೋದು, ಕಷ್ಟಪಡಿದ್ರೆ ಯಾರಿಗೂ ಏನೂ ಸಿಗೋದಿಲ್ಲ. ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಟೀಸರ್ ನೋಡಲಿ ಜನ, ಟ್ರೇಲರ್ ಬಂದಾಗ ಟ್ರೇಲರ್ ನೋಡಲಿ, ಆ ವಾವ್ ಫ್ಯಾಕ್ಟರ್ ಅನ್ಸಿದ್ರೆ ಥಿಯೇಟ್ರಿಗೆ ಬಂದು ನೋಡಿ. ಅವ್ರಿಗೆ ಟೀಸರ್ ಇಲ್ಲ ಟ್ರೇಲರ್ ನೋಡ್ಬಿಟ್ಟು ಇಲ್ಲ ಸಾಂಗ್ ನೋಡ್ಬಿಟ್ಟು ಬೇಡಪ್ಪ ಅನ್ಸೋದು ಬೇಡ. ಓಪನ್ಲಿ ಸೇಯಿಂಗ್ ಟು ದ ಪಬ್ಲಿಕ್, ಅವ್ರು ಬಂದು ನೋಡ್ತಾ ಇದಾರ, ಟ್ರೇಲರ್ ನೋಡ್ಬಿಟ್ಟು ಹಾಂ ಇದು ನೋಡಬೇಕು, ಈ ಎಕ್ಸ್ಪೀರಿಯನ್ಸ್ ನಾನು ಥಿಯೇಟ್ರಲ್ಲಿ ಮಾಡಬೇಕು, ಬರ್ತಾರೆ. ಓಕೆ, ಸೊ ಇದಿಷ್ಟು ಕೂಡ ನಿಮ್ಮಿಬ್ಬರ ಜೊತೆಗಿನ ಮಾತಾಗಿತ್ತು. ಸೊ ನೀವು ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ, ಸಿನಿಮಾ ಚೆನ್ನಾಗಿ ಓಡಲಿ. ಸೊ ಫಸ್ಟ್ ಪ್ರಯತ್ನ ನಿಮಗೂ ಸಾಕಷ್ಟು ಯಶಸ್ಸು, ಇನ್ನೂ ಒಂದು ಹತ್ತಾರು ಸಿನಿಮಾ ಮಾಡೋವಾಗಲಿ ಅಂಥೇಳಿ ನಾವು ವಿಜಯವಾಣಿ ಕಡೆಯಿಂದ ನಿಮಗೆ ಬೆಸ್ಟ್ ವಿಶಸ್ಸನ್ನು ಹೇಳ್ತಾ ಇದ್ದೀವಿ. ಸರ್ ನೀವು ಇನ್ನೂ ಒಂದು 10 ಸಿನಿಮಾ ತೆಗೀರಿ. ಓಕೆ, ಸೊ ಇದಿಷ್ಟು ಕೂಡ ಗಾರ್ಗ ಚಿತ್ರದ ತಂಡದ ಜೊತೆ ಮಾತು. ಅವರ ತಂದೆ ಮತ್ತು ಮಗ ಇಬ್ಬರು ಕಾಂಬಿನೇಷನಲ್ಲಿ ಒಂದು ಸೂಪರ್ ಆಗಿರೋ ಟೀಸರ್ ಈಗಾಗಲೇ ಬಂದಿದೆ. ನೀವು ಕೂಡ ಚಿತ್ರಮಂದಿರಕ್ಕೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡೇ ಆ ಸಿನಿಮಾವನ್ನು ನೋಡಬೇಕು, ಯಾಕಂದರೆ ಅಷ್ಟು ಚೆನ್ನಾಗಿದೆ ಟೀಸರು. ಸೊ ಅದರಲ್ಲಿರುವಂಥ ಸುತ್ತಮುತ್ತ ಯಾವೆಲ್ಲ ಆ್ಯಕ್ಟರ್ಸ್ ಇದ್ದಾರೆ, ಬಹಳ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸ್ ಇದ್ದಾರೆ. ಸೊ ಥಿಯೇಟ್ರಿಗೆ ಹೋಗಿ February 6th ಗಾರ್ಗ ಸಿನಿಮಾನ ನೋಡೋದನ್ನು ಮಿಸ್ ಮಾಡಬೇಡಿ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.